ಇವತ್ತು ಶನಿವಾರ ನಂದಿನ ಸ್ಟಾರ್ಟ್ ಆಗಿದೆ. ಇವತ್ತು 4 ಗಂಟೆಗೆ ಅಂತಲೇ ಹೇಳ್ಬೋದು. ಇವತ್ತು ಏಕಾದಶಿ ಆಗಿರೋದ್ರಿಂದ ಬೇಗನೆ ಮನೇಲೆಲ್ಲ ಪೂಜೆ ಮಾಡಿಕೊಂಡು ಬೇಗ ಎಲ್ಲ ಕೆಲಸನೂ ಮುಗೀತು. 4 ಗಂಟೆಗೆ ಎದ್ದಿದ್ನಲ್ವಾ, ಸೊ ಹಂಗಾಗಿ ಬೆಳಿಗ್ಗೆನೇ ಪೂಜೆ ಮಾಡಿಕೊಂಡ್ರೆ ಆ ಡೇ ಫುಲ್ಲೂ ಅದೇ ಪಾಸಿಟಿವ್ ಎನರ್ಜಿನೇ ಇರುತ್ತೆ. ಇನ್ನು ನನ್ನ ಫ್ರೆಂಡ್ ಅರು ಅಂತ ಈ ಸ್ಯಾರಿನ ಬುಕ್ ಮಾಡ್ಕೊಂಡಿದ್ಲು. ನಾನೆಲ್ಲ ಪ್ಯಾಕ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಇದು ನನ್ನ ಫ್ರೆಂಡ್ ಆಗಿರೋದ್ರಿಂದ ತುಂಬ ಖುಷಿ ಆಯಿತು. ಅವಳು ನನ್ನ ಕಾಲೇಜ್ ಫ್ರೆಂಡು. ಸೊ ಹಂಗಾಗಿ ನಾನು ಕೊರಿಯರ್ ಕವರ್ ಆರ್ಡ್ರ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಕೊರಿಯರ್ ಕವರ್ಸ್ಗಳೇ ಇರಲಿಲ್ಲ. ಸೊ ಇಲ್ಲೇ ಮನೆ ಹತ್ರ ಇರೋ ಶಾಪಲ್ಲಿ ಈ ಕವರ್ನ ತೊಗೊಂಬಂದ್ಬಿಟ್ಟು ಇವತ್ತು ಅವಳಿಗೆ ಕಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದೀನಿ. ಬ್ಯಾಂಗಲ್ಲಿ ಹೊಡೆದೋಗ್ಬಾರ್ದಲ್ವಾ, ಸೊ ಅವಳಿಗೆ ತಲುಪಲಿ ಅಲ್ಲಿವರೆಗೂ ಅಂತ ಅಂದ್ಬಿಟ್ಟು ಸೇಫಾಗಿ ಸ್ಯಾರಿ ಒಳಗಡೆ ಹಾಕಿದ್ದೆ. ಇನ್ನು ನಾನು ಒಣಗೊನೆ ಸೊಪ್ಪು ತೊಗೊಂಬಂದಿದ್ದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹತ್ರ. ಬಿಡಿಸೋಣ ಅಂತ ಆಚೆ ಕೂತ್ಕೊಂಡೆ. ಎಲ್ಲರೂ ಬಿಡಿಸ್ಕೊಡ್ತಾರೆ ಆಂಟಿದಿರೆಲ್ಲರೂ. ಇದು ಯಾವುದೇ ಸೊಪ್ಪು ಅಂತ ಹೇಳ್ತಾಯಿದ್ರು. ನಮ್ಮ ಕಡೆ ಒಣಗೊನೆ ಸೊಪ್ಪು ಅಂತಾರೆ, ಇಲ್ಲಿ ಗೊತ್ತಿಲ್ಲ ನನಗೆ. ಇನ್ನು ಪರ್ಣಿಗೆ ಇವತ್ತು ಉದ್ದಿನಕಾಳು ಬೇಯಿಸ್ಕೊಟ್ಟಿದ್ದೆ, ಐ ಪ್ರೋಟೀನ್ ಅಂತಲೇ ಹೇಳ್ಬೋದು. ಇನ್ನು ಬಿದ್ರು ಕಡಲೆ ಸಾಂಬಾರು ಮಾಡಿದ್ದೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಗೆ ಮಾಡಿದ್ದೀನಿ ಅಂತ ಪೂರ್ತಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಸಾಂಬಾರ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ.